ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಗ್ರಾಮಸ್ಥರ ವತಿಯಿಂದ ಗುರುಪೂರ್ಣಿಮೆ ಪ್ರಯುಕ್ತ ಪೂಜಾ ಘಟೇಶ್ವರ ಪ್ರಭು ದೇವರಿಗೆ ಹಾಗೂ ಸಿದ್ದಯ್ಯ ಸ್ವಾಮಿ ಟೆಂಗಿನಮಠ ಪೂಜ್ಯರಿಗೆ ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಸ್ಥಾನ ಅತ್ಯುನ್ನತವಾದುದು. ಇಂದಿನ ಈ ಪವಿತ್ರ ಗುರುಪೂರ್ಣಿಮೆ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಗೌರವಿಸಿದ ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗುವುದು ಎಂದು ಪೂಜ್ಯ ಘಟಲಿಂಗೇಶ್ವರ ಪ್ರಭು ದೇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುರುಗಪ್ಪ ಕುಕ್ಕಡಿ, ಶಿವಕುಮಾರ್ ಸ್ವಂತ್, ನಾಗಶೆಟ್ಟಿ ಕೊಟ್ಗಿ, ಮಲ್ಲಪ್ಪ ಪಡ್ಶೆಟ್ಟಿ, ನಾಮದೇವ್ ಪಾಟೀಲ್, ರಮೇಶ್ ದೇಸಾಯಿ, ರಾಜು ದಬ್ಬ, ಪರಮೇಶ್ವರ್ ಪಾಟೀಲ್, ರಾಮ್ ತೀರ್ಥ, ಸಿದ್ದು ಸಜ್ಜನ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಅದೇ ರೀತಿಯಾಗಿ ಘಟಕೇಶ್ವರ ಪ್ರಭು ಇವತ್ತು ಸನ್ಮಾನವಾಗಬೇಕು. भूतान पंचाक्षरमनुपमान पंचसूत्र कृतवंदे पंचाचार्यान् जगद्गुरुन् गुरु ब्रह्मा गुरु विष्णु गुरुदेव महेश्वरः गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ. ಇವತ್ತ ಪವಿತ್ರವಾದ ಗುಡ್ಡಕವಾದ ಕಟ್ವಾಂಗೇಶ್ವರ ಪುಣ್ಯಕ್ಷೇತ್ರ. ಈ ಕ್ಷೇತ್ರದೊಳಗ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಕಟ್ವಾಂಗೇಶ್ವರ ಪ್ರಭುದೇವರು ವಿರಾಜರಾಗಿ ಕುಂತಿದ್ದಾರೆ. ಇವತ್ತ ಏನಪ್ಪ ಅಂತಂದ್ರ ಕೈಲಾಸ. ಯಾರಾದ್ರೂ ಕೇಳಿದ್ರೆ ಕೈಲಾಸ ಅಂತ ಹೇಳಿದಾಗ ಕೈಲಾಸ ಕೈಲಾಸ ಇಲ್ಲ, ಕೈಲಾಸ ಹಿಮದೊಳಗಿಲ್ಲ. ಇದನ್ನು ಕೇಳಿದಾಗ ಪವಿತ್ರವಾದ ಪುಣ್ಯಕರವಾದ ಕಟ್ವಾಂಗೇಶ್ವರ ಮಠದೊಳಗ ಕೈಲಾಸದ. ನೀವೆಲ್ಲರೂ ಕೂಡ ಎಲ್ಲಿ ಕುಂತಿರೋದು? ಕೈಲಾಸದಲ್ಲಿ ಕುಂತೀರಿ. ಗುರು ಪೌರ್ಣಿಮಾ ಪಾಪ ಈ ವೀರಶೈವ ಧರ್ಮದ ಅಧ್ಯಕ್ಷರಾದಂತ ಗುರುಗೊಂಡರು, ಈ ಮಠದ ಅಧ್ಯಕ್ಷರಾದಂತ ಕೊಟ್ಗೆ ಅಣ್ಣರು ಮತ್ತೆಲ್ಲರೂ ಕೂಡ ಈ ಗ್ರಾಮದಲ್ಲಿ ಭಕ್ತಿ ಇಲ್ಲ. ಪರಮಾತ್ಮ ವೇದ ಪ್ರಿಯರಲ್ಲ, ಪರಮಾತ್ಮ ನಾದ ಪ್ರಿಯರಲ್ಲ. ಮತ್ತೆ ಗುರು ಸಿಗೋದು ದುರ್ಲಭ, ಸಿಕ್ಕರೆ ಬಹುಲಾಭ. ನೀವು ಪುಣ್ಯ ಮಾಡಿರಿ, 1 ಕೋಟಿ ಪುಣ್ಯ ಮಾಡಿರಿ, 3 ಜನ ಪುಣ್ಯ ಮಾಡಿರಿ. ಮಾಡಿದಂತೆ ನೀವು ಪ್ರಭುದೇವರು ಕಟ್ವಾಂಗೇಶ್ವರು ಸಿಕ್ಕ್ಯಾರ. ನೀವು ಪುಣ್ಯವಂತರೇ. ಇನ್ನ ಸಾಕ್ಷಾತ್ ಶಿವ ಕುಂತಾರ. ನಾ ಶಿವನಿಗೆ, ಪರಮಾತ್ಮನಿಗೆ, ಭಗವಂತನಿಗೆ ಕುಂದು ಬರ್ತಾರ. ಆದ್ರ ನಮ್ಮ ಪ್ರಭುದೇವರಿಗೆ ಬರ್ತೆ ಇಲ್ಲ. ಇವಾಗ ಗುರು ಪರಿಸ್ಥಿತಿ ನೀವೆಲ್ಲರೂ ಕೂಡಿ ಶಾಸನ ಮಾಡಿದ್ರಿ. ನನಗೂ ಸಂತೋಷ ಅಂತದ. ಆ ಶ್ರೀಮಂತ ಪಡಿಸೋದಿ ಪ್ರಭುದೇವರಿಗೆ 11 ಕೋಟಿ ನಮಸ್ಕಾರಗಳು. ಏನಾದ್ರೂ ತಪ್ಪು ಕ್ಷಮಾಕೊಂಡ ನಾನು ಕಟ್ವಾಂಗೇಶ್ವರ ಆಶೀರ್ವಾದ ನಿಮ್ಮೆಲ್ಲರೂ ಕೂಡ ಕಟ್ವಾಂಗೇಶ್ವರ ಆದ ಮತ್ತು ಪ್ರಭುದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಸೂರ್ಯ ಚಂದ್ರ ಇದ್ದರು ನಿಮ್ಮೆಲ್ಲರೂ ಇಲ್ಲಿ ಎಷ್ಟಿದ್ರಿ ಒಳ್ಳೆ ಬೀಜಗಳು ಅಮೃತಿದ್ದಂಗ. ಅದಕ್ಕೆ ಹಾಯಿ ಮೇಲೆ ವಿಷ ಆಗ್ತದ, ಚಕೋಪದ ಅಮೃತ ಆಗ್ತದ, ಹಾಯಿ ವಿಷ ಆಗ್ತದ, ಮತ್ತ ಚಕೋಪ ಅಮೃತ ಆಗ್ತದ, ಸಿಂಧಿ ಬಾಯಲ್ಲಿ ಮುಕ್ತ ಆಗ್ತದ. ಸ್ವಾತಿ ಮಳೆ ಬಂದ್ರ ನೀವೆಲ್ಲ ಮುತ್ತುಗಳು ಅಮೃತಗಳು ಕೈಲಾಸದಿಂದ ಸ್ವಾತಿ ಮಳೆ ಸೂಸ್ಬಿಟ್ಟದ. ನೀವೆಲ್ಲರೂ ಚಕೋಪಕ್ಷಗಳು ಅಮೃತ ಮಾತನ್ನು ಹೇಳುತ್ತಾ ಇಲ್ಲಿದ್ದಂತ ಎಡಭಾಗ ಬಲಭಾಗ ಎಲ್ಲರೂ ಕೂಡ ಸೂರ್ಯ ಚಂದ್ರಗಳು ಬಡತನ ಇರಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ ತಪ್ಪಾದ ಕ್ಷಮೆ ಅಂತ ಹೇಳಿ ನಾನು ಎರಡು ವಿಷಯ महाराज की जय. ಧನ್ಯವಾದಗಳು. ಸದ್ಗುರು ಕಟ್ವಾಂಗೇಶ್ವರನ, ಹರಗಲ ಕುಮಾರೇಶ್ವರನ, ವೀರಭದ್ರೇಶ್ವರನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಇವತ್ತಿನ ಪುಣ್ಯಮಯ ದಿನ. ಯಾಕಂತಂದ್ರೆ ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸುಲೇಪೇಟ ಗ್ರಾಮದ ಬಹುಶಃ ನಾವೆಲ್ಲ ನೊಂದಾಗದ ದೇವರನ್ನು ಬೇಕಾದ ಶರಣ ಜೀವಿಗಳು, ಸಾತ್ವಿಕ ಪೂಜ್ಯರಾದ ಸಿದ್ದಯ್ಯಪ್ಪರ ಪಾದಾಗಲಿ ಅನಂತ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಗುರುಗಳಿಗೆ ಒಂದು ಗೌರವ ಕೊಡುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ನಮಗೆ ಸಂಪತ್ತು, ಹಣ
ಆಸ್ತಿ ಐಶ್ವರ್ಯ ಏನಿದ್ರೂ ಇರಲಿಲ್ಲ ಅಂದ್ರೆ ಸಹಿತ ನಡೀತದೆ. ಆದರೆ ನಮಗೆ ಮುಖ್ಯವಾಗಿ ನಮ್ಮ ಜೀವನವನ್ನು ಪಾವನ ಆಗಬೇಕು ಆಗಿತ್ತು ಅಂದ್ರೆ ಮೊಟ್ಟ ಮೊದಲಿಗೆ ಏನು ಬೇಕಂದ್ರೆ ಗುರು ಅನ್ನೋದು ಬೇಕು ಅನ್ನೋದು ನಮಗೆಲ್ಲ ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ಈ ಸುಲೇಪೇಟೆಯ ಶ್ರೀ ವೀರಭದ್ರೇಶ್ವರ ಜಾತ್ರೆ ನೋಡಿದ್ರೆ ಸುಲೇಪೇಟೆಯೊಳಗೆ ಭಕ್ತಿ ಅಷ್ಟೈತೆ ಅಂತ ನಮಗೆ ಅರ್ಥ ಆಗ್ಬಿಡ್ತದೆ. ಆ ವೀರಭದ್ರೇಶ್ವರ ಜಾತ್ರೆ, ಕಟ್ಪಾಂಗೇಶ್ವರ ಜಾತ್ರೆ, ಮಾಂತೇಶ್ವರ ಜಾತ್ರೆ ಯಾಕಂತಂದ್ರೆ ಒಂದು ಮಾತು ಹೇಳ್ತಾರೆ ಹಳ್ಳಿ ಒಳಗೆ, ಯಾವ ಊರು ಚಲೋ ಇರ್ತದಂದ್ರೆ ಯಾವ ಊರಾಗ ಗುಡಿ ಮಠ ಚಲೋ ಇರ್ತದಲ್ಲ ಆ ಊರಾಗ ಭಕ್ತರದು ಗುರುಗಳ ಮನಸ್ಸು ಒಂದೇ ಇರ್ತದ ಅನ್ನೋ ಕಾರಣಕ್ಕೆ ಗುರು ಪೂರ್ಣಿಮೆ ಆಚರಣೆ ಯಾಕೆ ಮಾಡ್ತಾರಂದ್ರೆ ಪರಮಾತ್ಮನಾಗಿರ್ತಕ್ಕಂಥವನು ದೇವರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಯಾರು ನಮಗೆ ಪ್ರತ್ಯಕ್ಷವಾಗಿ ಸಿಗಲು ಅಸಾಧ್ಯವಾದ ಕಾರಣ ತತ್ಸ್ವರೂಪ ಆಗಿ ಭೂಮಿಗೆ ಒಬ್ಬ ಗುರುವಿನನ್ನ ಒಬ್ಬ ಜಂಗಮನನ್ನು ಸೃಷ್ಟಿ ಮಾಡಿರ್ತಾನೆ. ಅಂತಹ ಗುರುವಿಗೆ ನಮ್ದು ಎಷ್ಟೋ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಬೇಕಾಗಿ ಇರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಮ್ಮ ಸುಲೇಪೇಟೆ ಗ್ರಾಮದ ಅವರು ಇವರು ಎನ್ನದೇ ಎಲ್ಲ ಗ್ರಾಮದ ಸಕಲ ಸದ್ಭಕ್ತರ ಪರವಾಗಿ ಅನೇಕ ಗುರು ಹಿರಿಯರು ನಮ್ಮ ಸಿದ್ದಯ್ಯಪ್ಪರಿಗೆ ಆಗಲಿ ನಮಗಾಗಿ ಒಂದು ಗೌರವ ಸನ್ಮಾನವನ್ನು ಸಲ್ಲಿಸಿದ್ದಾರೆ. ಅವರಿಗೂ ಅನಂತ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ